ರಾಮಾಯಣ ಹಾಗೆ ನೋಡಿದ್ರೆ ಒಂದು ಥರದೊಳಗೆ ಸರಳವಾದಂಥ ಕತೆ. ಇದನ್ನು ಯಾವ ರೀತಿ ಬರಿಬೇಕು ಅಂತ ನಾನು ಆಲೋಚನೆ ಮಾಡೋಕ್ಕೆ ನೋಡಿದೆ. ಒಂದು ರಾಮನ ಬಗ್ಗೆ ಬೇಕಾದಷ್ಟು ಬರೆದು ಬಿಟ್ಟಿದ್ದಾರೆ ಜನಗಳು. ನಾನು ಹೊಸದಾಗಿ ಏನು ಹೇಳುವಂಥದ್ದು ಏನಿಲ್ಲ. ಮತ್ತು ದಶರಥನ ಬಗ್ಗೆನೂ ಬರೆದಿದ್ದಾರೆ, ಸೀತೆ ಬಗ್ಗೆನೂ ಬರೆದಿದ್ದಾರೆ. ಆದರೆ ಸೀತೆ ಬಗ್ಗೆ ನಿಜವಾಗಿ ಅವಳ ಅಂತರಂಗದಲ್ಲಿ ಏನಿತ್ತು ಅಂತ ಅನ್ನೋದನ್ನು ಯಾರೂ ಆಳವಾಗಿ ಹೊಕ್ಕು ಬರೆದಿಲ್ಲ. ಅವಳು ಒಂದು ಥರದೊಳಗೆ ಆದರ್ಶವಾದ ಮಹಿಳೆ, ಆದರ್ಶವಾದ ಹೆಂಡತಿ ಅಷ್ಟೇನೆಯ. ಆದರೆ ಅವಳ ನಿಜವಾದ ಅಂತರಂಗ ಏನು, ಯಾವ ದೃಷ್ಟಿಯಿಂದ ಅವಳು ರಾಮಾಯಣದ ಕಥೆಯನ್ನು ಸೀತೆ ದೃಷ್ಟಿಯಿಂದ ಹೇಳಿದರೆ ಇದಕ್ಕೆ ಹೊಸ ಒಂದು ಆಯಾಮ ಇರುತ್ತೆ ಅಂತ ನಾನು ಆಲೋಚನೆ ಮಾಡಿ ಇದನ್ನು ಸೀತೆ ದೃಷ್ಟಿಯಿಂದಲೇ ನಾನು ಇಡೀ ರಾಮಾಯಣವನ್ನು ನಾನು ಬರೆಯೋದಕ್ಕೆ ಪ್ರಯತ್ನಪಟ್ಟೆ. ಅದರಿಂದ ಇದು ಸೀತೆ ದೃಷ್ಟಿಯಿಂದ ಬರಿಬೇಕು ಅಂತಂದರೆ ಉತ್ತರಕಾಂಡದಲ್ಲಿ ಏನು ಸೀತೆಯನ್ನು ರಾಮ ತ್ಯಾಗ ಮಾಡ್ತಾನೆ, ಆಮೇಲೆ ಅವಳಿಗೆ ಆಗುವಂಥ ಅವಳಿ ಮಕ್ಕಳು, ಅವಳನ್ನು ಸಾಕುವಂಥ ಬಂದ ಸಮಸ್ಯೆಗಳು ಏನು, ಇವು ನಾನು ಪ್ರಧಾನವಾಗಿಟ್ಟುಕೊಂಡು ಬರೆದೆ ಇದರಲ್ಲಿ. ಹಾಗೆ ಬರಿತಾ ಒಬ್ಬ ಹೆಣ್ಣು ಮಗಳನ್ನು ಯಾವ ರೀತಿ ನಾವು ಅವಳ ಅಂತರಂಗದಲ್ಲಿ ಯಾವ ರೀತಿ ಇತ್ತು ಅಂತ ಅನ್ನೋದನ್ನು ನಾನು ಸೃಷ್ಟಿ ಮಾಡಿಕೊಂಡು ಬರೆದೆ.